ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡ್ರೈ ಆಲೂಗೆಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ದೋಸೆಗೆ, ಚಪಾತಿಗೆ, ಪುರಿಗೆ ಸಾಗು ಮಾಡೋದೋ ಇಲ್ಲ ಗೊಜ್ಜು ಮಾಡೋದೋ ಅಂದ್ಕೊಂಡಿದ್ರೆ ಇವತ್ತು ನಾನು ತೋರಿಸ್ದೇ ಇರೋ ರೆಸಿಪಿಯನ್ನು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ಕಮ್ಮಿ ಸಾಮಾನು ಬಳಸ್ಕೊಂಡು ಬೊಂಬಾಟಾದ ಡ್ರೈ ಆಲೂಗೆಡ್ಡೆ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಆಲೂಗೆಡ್ಡೆ ಮೀಡಿಯಮ್ ಸೈಜು 3 ಸಿಪ್ಪೆ ಸುಲಿದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು, ಕರಿಬೇವು ಸ್ವಲ್ಪ, ಉದ್ದಿನಕಾಳು 1.5 ಸ್ಪೂನ್ ಇದೆ. ನೀವು ಉದ್ದಿನ ಬೇಳೆನಾರು ತಗೊಳ್ಳಿ ಇಲ್ಲ ಉದ್ದಿನ ಕಾಳನ್ನಾರು ತಗೊಳ್ಳಿ. ನಾನು ಇಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ, ನೀವು ಯಾವುದಾದ್ರು ತಗೋಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅಚ್ಚ ಪುಡಿ 1 ಸ್ಪೂನ್ ಇದೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ತಗೊಳ್ಳಿ. ಚಿಕನ್ ಮಸಾಲ ಫ್ರೈ ಪುಡಿ ನೀವು ಯಾವ ಬ್ರ್ಯಾಂಡಾರು ಬೇಕಾದರೂ ತಗೋಬೋದು. ಇದಿಲ್ಲ ಅಂದರೆ ಗರಂ ಮಸಾಲನಾರು ಹಾಕೋಬೋದು. ಅರ್ಧ ಸ್ಪೂನು ಅರಿಶಿಣ, ಎಣ್ಣೆ 3 ಸ್ಪೂನ್, ಒಣಮೆಣಸಿನ್ಕಾಯಿ 2. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ, ಸಾಸಿವೆ, ಉದ್ದಿನಕಾಳು, ನೀವು ಉದ್ದಿನ ಬೇಳೆ ಹಾಕ್ಕೊಳ್ಳಿ, ಯಾವುದಾದ್ರು ಸರಿ ಹಾಕ್ಕೊಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ, ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನೀವು ರೆಗ್ಯುಲರಾಗಿ ಎಣ್ಣೆ ಹಾಕೋತೀರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏಕೆಂದರೆ ಆಲೂಗೆಡ್ಡೆ ಎಣ್ಣೆಲೆ ಫ್ರೈ ಆಗಿ ಬೇಯಬೇಕು, ಅದಕ್ಕೋಸ್ಕರ. ಅರಿಶಿಣ, ಆಲೂಗೆಡ್ಡೆ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಉಪ್ಪು ಫ್ರೈ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ, ಚಿಕನ್ ಫ್ರೈ ಮಸಾಲ 1 ಸ್ಪೂನ್ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಡ್ರೈ ಆಲೂಗೆಡ್ಡೆ ಫ್ರೈ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.